ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಲ್ರೆಡಿ ಒಂದು 9 ಗಂಟೆ ಆಗಿದೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಹಾಸ್ಪಿಟಲಲ್ಲಿದ್ದೀನಿ. ಸೊ ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಹಾಗೆಯೇ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಬರೀ ಟ್ರಿಪ್ ವಿಡಿಯೋಗಳೇ ಹಾಕ್ತೆ. ನಾನೊಂದು 3 ವಿಡಿಯೋಗಳು ಹಾಕಿದ್ದೀನಿ. ಸೊ ನಾನು ಧರ್ಮಸ್ಥಳದಿಂದ ದರ್ಶನನೇ ಮಾಡಲಿಲ್ಲ, ನಾನು ಬೇಗ ಬಂದೆ ಅಂತ ಹೇಳಿದ್ದೆ ನಾನು. ಸೊ ನಮ್ಮ ಪಾಪುಗೆ ಈ ರೀತಿ ಆಗಿತ್ತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲಿ ಪಾಪು ಹತ್ರ ಯಾರೂ ಇರಲಿಲ್ಲ, ನನ್ನ ಸೊಸೆ ಹತ್ರ. ಸೊ ಹಾಗಾಗಿ ಬಂದಿದ್ದೆ ಅಂತ ಹೇಳಿದ್ದೆ. ಇವತ್ತು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ನಮ್ಮ ಪಾಪುಗೆ ಹೆರಿಗೆ ಆಗಿದೆ, ನನ್ನ ಸೊಸೆಗೆ. ಸೊ ನಮ್ಮ ಅಮ್ಮನೂ ನಮ್ಮ ಅತ್ತಿಗೆ ಬಂದಿದ್ರು ಇವತ್ತು ನೋಡಬೇಕು ಅಂತ. ಅವರು ಊಟನ ತೊಗೊಂಡು ಬಂದಿದ್ರು ಈ ರೀತಿ ಬಟ್ಟೆಲಿ ಅನ್ನ ಕಟ್ಕೊಂಡು. ಅವಾಗೆಲ್ಲ ಬುತ್ತಿ ಅಂತ ತರ್ತಿದ್ರು ಹೇಳಿ. ಸೊ ಆ ರೀತಿ ತಂದಿದ್ದಾರೆ, ತುಂಬ ಖುಷಿ ಆಯಿತು. ಕಡಲೆಬೀಜ ಚಟ್ನಿನ ನೀರು ಹಾಕ್ತಲೇ ಗುಂಡಲ್ಲಿ ರುಬ್ಕೊಂಡು ತೊಗೊಂಡು ಬಂದಿದ್ರು, ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ಮಗುನ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಏನು ಮಗು ಆಗಿದೆ ಅಂತ ಒಂದ್ಸರಿ ನೋಡೋಣ, ಕಮೆಂಟ್ ಮಾಡಿ ಗೆಸ್ ಮಾಡಿ ಆಯಿತಾ. ಸೊ ನಾನು ರಿವೀಲ್ ಮಾಡ್ತೀನಿ, ಬಟ್ ಈಗ ಗೆಸ್ ಮಾಡಿ ನೋಡೋಣ ನಮ್ಮ ಮಗು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗೂ ತುಂಬಾ ಚೆನ್ನಾಗಿದೆ ಬಿಡಿ. ನನಗಂತೂ ತುಂಬಾ ಖುಷಿ. ಸೊ ಅವ್ನು ನನಗೆ ಮೊಮ್ಮಗ ಆಗಬೇಕು. ಏನು ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಮೊಮ್ಮಗ ಆಗಬೇಕಾ ಅಂತ ನೀವು ಕೇಳ್ಬೋದು. ಹೌದು, ಅಕ್ಕನ ಮಗ ಅವನು, ನನ್ನ ಅಕ್ಕನ ಮಗನ ಮಗನೇ, ನಿಮ್ಮ ಮೊಮ್ಮಗನೇ ಅಲ್ವಾ. ಸೊ ಇವಳೇ ಬಾಣ್ತಿ. ಇವಳು ಹಿಂದಿನ ವಿಡಿಯೋದಲ್ಲಿ ಇವಳೆಲ್ಲ ನೋಡಿರ್ತಾರೆ, ನಮ್ಮ ಮಗು ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಸೊ ನಾವು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ನಮ್ಮಮ್ಮ, ನಾನು, ನಮ್ಮ ಅತ್ತಿಗೆ 3 ಜನನೂ, ನಮ್ಮ ಅತ್ತಿಗೆ ಅವರು. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲೆಲ್ಲ. ನಮ್ಮಮ್ಮ ಆ ಕಡೆ ಇರೋರು ಕೂತ್ಕೊಂಡು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ನಾನಂತೂ ನೈಟಿಲೇ ಇದ್ದೀನಿ. ಕರೆಕ್ಟಾಗಿ ಇವತ್ತಿಗೆ ಹೆರಿಗೆ ಆಗಿ 2 ಡೇಸ್ 3 ಡೇಸ್ ಆಯ್ತು ಅನಿಸುತ್ತೆ. 3 ಡೇಸ್ಗೆ ನಾನು ಬರೀ ಹಾಸ್ಪಿಟಲಲ್ಲೇ ಉಳ್ಕೊಂಡಿದ್ದೆ. ಮನೆಗೆ ಬರೋದು ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು, ಫ್ರೆಶ್ ಅಪ್ ಆಗೋದು, ಇನ್ನು ಮಗುನೆಲ್ಲ ಎತ್ಕೋಬೇಕು. ಡ್ರೆಸ್ ಹಾಕ್ಕೊಂಡ್ರೆ ಸುಮ್ಮನೆ ಪಾಪನ ಎತ್ಕೊಳ್ಳೋಕ್ಕಾಗಲ್ಲ. ನೈಟಿಲೇ ಇದ್ಬಿಡೋಣ ಅಂಥೇಳಿ ನೈಟಿನೇ ಹಾಕ್ಕೊಂಡು ಹೋಗಿದ್ದೆ ನಾನು. ಮುಖನೂ ನಾನು ವಾಶ್ ಮಾಡಿಲ್ಲ. ಸೊ ಹಾಗೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ ಡಾಕ್ಟರ್ ಬಂದಿದ್ದಾರೆ, ನಮ್ಮ ಸೊಸೆಗೆ ಚೆಕ್ ಮಾಡ್ತಿದ್ದಾರೆ. ಅಂದರೆ ಅವಳಿಗೆ ಸ್ವಲ್ಪ BP ವೇರಿಯೇಷನ್ಸ್ ಆಗಿತ್ತು, ಬಾಣ್ತಿ ಅಲ್ವಾ. ಸೊ ಹಾಗಾಗಿ ಇನ್ನು ನಾನಂತೂ ರಾತ್ರಿಗೆಲ್ಲ ಸಿಕ್ಕಾಪಟ್ಟೆ ಪಾಪು ಹಠ ಮಾಡುತ್ತೆ. ಡೇ ಟೈಮಲ್ಲೆಲ್ಲ ಚೆನ್ನಾಗಿ ಮಲಗ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ನಾನು ನೈಟೆಲ್ಲ ಅಲ್ಲೇ ಉಳ್ಕೊತಿದ್ದೆ. ಇನ್ನು ಇವರು 12 ಗಂಟೆ ಆಯಿತು, 12:30 ಆಗಿತ್ತು ಅಂತ ಅನಿಸುತ್ತೆ. ನಮ್ಮ ಅತ್ತಿಗೆ ನಮ್ಮಮ್ಮ ಊರಿಗೆ ಹೋಗ್ಬೇಕು ಇವಾಗ. ಅವರು ಪಾಪನ ನೋಡ್ಬೇಕಂತಲೇ ಬಂದಿದ್ದರು. ಬೆಳಗ್ಗೆ ಒಂದು 7 ಗಂಟೆಗೆ ಆಲ್ರೆಡಿ ಹಾಸ್ಪಿಟಲಲ್ಲಿ ಇದ್ದರು ಅವರು. ಈಗ ನಾವು ಹೋಗ್ತಾ ಇದ್ದೀವಿ, ನನ್ನ ಮಗ ನಾನು. ಬಸ್ ಸ್ಟ್ಯಾಂಡ್ಗೆ ಬಿಡಬೇಕು ಅವ್ರನ್ನ. ಬಿಟ್ಬಿಟ್ಟು ಹಾಗೇ ನಾವು ಮನೆಗೆ ಬರಬೇಕು. ಮತ್ತು ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗಿ ಊಟ ತಗೊಂಡೆಲ್ಲ ಕೊಟ್ಟು ಬರಬೇಕು. ಕೊನೆವರೆಗೂ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಲಿಫ್ಟಲ್ಲಿ ಈಗ ಹೋಗ್ತಾ ಇದ್ದೀವಿ ನಾವು. ಏನು ಗೊತ್ತಾ, ನಮ್ಮ ಫ್ಯಾಮಿಲಿಗೆ ತುಂಬ ವರ್ಷ ಆದಮೇಲೆ ಒಂದು ಸಣ್ಣ ಮಗು ಬರ್ತಾ ಇರೋದು, ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಿರೋದು. ನಮ್ಮ ಅಣ್ಣನ ಮಗನ ನೋಡಿದ್ದೆ ಲಾಸ್ಟ್. ಈಗ ನಮ್ಮ ಅಣ್ಣನ ಮಗ ಆಲ್ರೆಡಿ ಈಗ 22 ಇಯರ್ಸ್ ಆಗಿದೆ. ಅವನು ನೋಡಿದ್ದೆ ಲಾಸ್ಟು. ನಮ್ಮ ಮನೇಲಿ ನಾನು ಲಾಸ್ಟ್ನೇವಳಂತೆ ನನ್ನ ಮಗು ಅನ್ನೋ ವಿಷಯದಲ್ಲಿ. ನಾನು ಆದಮೇಲೆ ನಮ್ಮ ಅನಿತಾ ಹುಟ್ಟಿರೋದು, ನಮ್ಮ ಅಣ್ಣನ ಮಗಳು. ಅದಾದಮೇಲೆ ಪ್ರವೀಣ ಈಗ ಹೋಗ್ತಿದ್ದಾನಲ್ಲ ಅವನು ಆದಮೇಲೆ ಲಾಸ್ಟ್ ಫೈನಲಿ ಕುಮಾರಿ ಅಂತ ಒಬ್ಬನಿದ್ದಾನೆ ನಮ್ಮ ಅಣ್ಣನ ಮಗ. ಅವನೇ 22 ವರ್ಷ, ಇವಾಗ 23 ವರ್ಷ ಇರುತ್ತೆ ಅವನಿಗೆ. ಅವನ್ನ ಎತ್ತಾಡಿಸಿರೋದೇ ನಾವು. ನಾನು ಇನ್ನೂ ಅವಾಗಿನ್ನೂ ಚಿಕ್ಕೋಳೆ, ತುಂಬ ಚಿಕ್ಕೋಳು ನಾನು ಅವಾಗ. ಅವ್ರನ್ನೆಲ್ಲ ಎತ್ತಾಡಿಸಿದ್ದೀನಿ. ಅದಾದಮೇಲೆ ಈಗ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಿರೋದಂದರೆ ನನ್ನ ಮಗನ ಮಗ. ಸೊ ಇವನೇ ನನ್ನ ಮಗ. ವಿಡಿಯೋಗಳಲ್ಲೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು. ಇಷ್ಟು ದೊಡ್ಡ ಮಗ ಇದ್ದಾನಂತ ಕೂಡ ಕೇಳಿದ್ದೀರ ನೀವು ಆಲ್ರೆಡಿ ಕಮೆಂಟ್ಗಳು ಹಾಕಿ ನನಗೆ. ಸೊ ಇದ್ದಾನೆ, ಅವನಿಗೂ ನನಗೆ ಏಜ್ ಎಲ್ಲ ತುಂಬ ಕಮ್ಮಿ ಡಿಫ್ರೆನ್ಸ್ ಇದೆ. ಸೊ ಈಗ ಟೀ ಕುಡಿಯೋಣ ಅಂಥೇಳಿ ಅಲ್ಲಿ ಗ್ರೌಂಡ್ರಲ್ಲೇ ಇದೆ. ಅಂದರೆ ಇವ ಹಾಸ್ಪಿಟಲ್ ಬಂದ್ಬಿಟ್ಟು 4 ಫ್ಲೋರ್ ಇದೆ ಇದು. ಅದರಲ್ಲಿ ನಮ್ಮದು 2nd ಫ್ಲೋರಲ್ಲಿ ಹಾಸ್ಪಿಟಲ್ ಇರೋದು. ಸೊ ಅಲ್ಲಿಂದ ಈಗ ಗ್ರೌಂಡ್ ಫ್ಲೋರಿಗೆ ಬಂದ್ಬಿಟ್ಟು ಟೀ ಕುಡಿಯೋಣ ಅಂತ ಬಂದ್ವಿ ಇಲ್ಲಿಗೆ. ನನ್ನ ಮಗ ಒಂದಿಷ್ಟು ಪಾತ್ರೆ ಸಾಮಾನುಗಳೆಲ್ಲ ಮೇಲೆ ಇದ್ವು, ಅವ್ನು ತೊಗೊಂಡು ಬರ್ತೀನಿ ಅಂತ ಹೋದ. ಮತ್ತೆ ಲಿಫ್ಟಲ್ಲಿ ಹೋಗಿ ಮತ್ತೆ ತೊಗೊಂಡು ಬಂದ. ನನಗಂತೂ ನಿಜವಾಗೂ ಸಖತ್ ನಾಚಿಕೆ ಆಗ್ಬಿಡ್ತು. ಈ ರೀತಿ ನಾನು ನೈಟ್ ಇಲ್ಲಿ ಆಟೋದಲ್ಲಿ ಫಸ್ಟ್ ಟೈಮ್ ಓಡಾಡ್ತಿರುವಂಥದ್ದು.
ಏನು ಮಾಡೋಕ್ಕಾಗಲ್ಲ. ಮನೆಗೆ ಬಂದು ಅವ್ರನ್ನೆಲ್ಲ ಬಸ್ ಹತ್ತಿಸಿ, ನಾನೇನು ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ, ನನ್ನ ಮಗನೇ ಹತ್ತಿಸ್ಬಿಟ್ಟು ಬಂದ. ಅದಾದಮೇಲೆ ಸ್ವಲ್ಪ ಗೋಲ್ಡ್ ಶಾಪಲ್ಲಿ ಕೆಲಸ ಇತ್ತು ನನಗೆ. ಸೊ ಏನೋ ಸ್ವಲ್ಪ ಕೆಲಸ ಇತ್ತು. ನಾನು ಸುಮ್ಮನೆ ಹಂಗೆ ಹೋಗಿದ್ರೆ ಒಂದು ಬೆಳ್ಳಿದ ರಿಂಗ್ ತೊಗೊಂಡೆ. ಅದು ಯಾಕೋ ತುಂಬ ಇಷ್ಟ ಆಯಿತು. ಅದು ತೊಗೊಂಡಿದ್ದಾದಮೇಲೆ ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಟು ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ನನಗೆ ಸ್ವಲ್ಪ ನೈಟು ಕೆಲಸ ಇತ್ತು. ಇವತ್ತು ಹಾಸ್ಪಿಟಲ್ಗೆ ಹೋಗಲ್ಲ ನಾನು ನೈಟು. ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಸಂಘ ಮಾಡ್ಕೊಂಡಿದ್ದೀವಿ, ನಾವೊಂದು ಮಂಜುನಾಥ್ ಸಂಘ, ನಾವು ಲೇಡೀಸ್ ಎಲ್ಲ ಸೇರಿ. ಅದು ಇವತ್ತು ನಂದು ಸರ್ದಿ ಬಂದಿತ್ತು ಕಟ್ಟೋದು. ನಾವೊಂದು 10 ಮೆಂಬರ್ಸ್ ಇದ್ದೀವೆಲ್ಲ. ಸೊ ನಾನು ಅದರಲ್ಲಿ ಫಸ್ಟ್ನೇ ಪ್ರತಿನಿಧಿ ಆಗಿದ್ದೀನಿ, ಸೆಕೆಂಡ್ನೇ ಪ್ರತಿನಿಧಿ, ಥರ್ಡ್ ಪ್ರತಿನಿಧಿ ಅಂತ ಈ ರೀತಿ ಮಾಡಿರ್ತಾರೆ. ನಾವು ಇದನ್ನ ಸಂಘ ಮಾಡಿ ಆಲ್ರೆಡಿ 3 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಸಂಘದಲ್ಲಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದ್ದಾರೆ ಎಲ್ಲರೂ ಕೂಡ. ಸೊ ಇವತ್ತು ನಾನೆಲ್ಲ ಲೆಕ್ಕ ಎಲ್ಲ ಬರೆದ್ಬಿಟ್ಟು ಅಮೌಂಟೆಲ್ಲ ಲೆಕ್ಕ ಹಾಕಿ ಬೆಳಗ್ಗೆ ಹೋಗಿ ಕಟ್ಬಿಟ್ಟು ಬರಬೇಕು. ನಾವು ಉಳಿತಾಯ ಅಂತ ಮಾಡ್ಕೊಂಡಿದ್ದೀವಿ ಒಂದು 50 ರೂಪಾಯಿ ವಾರಕ್ಕೆ. ಸೊ ಇದರಲ್ಲಿ ತುಂಬ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ. ಏಕೆಂದರೆ ಮಂಜುನಾಥ್ ಸಂಘ ಅಂತಂದ್ರೇ ಅಷ್ಟು, ಅದು ಮಾಡಿರೋರಿಗೆ ಗೊತ್ತಿರುತ್ತೆ ಭಾಳ ಜನಕ್ಕೆ. ಸೊ ಅಮೌಂಟ್ ಮಾತ್ರ ಕರೆಕ್ಟಾಗೆ ವಾರ ಕಟ್ಟಬೇಕು. ಅಮೌಂಟ್ ಏನಾದರೂ ತೊಗೊಂಡಿದ್ರೆ ಅಂದರೆ ಲೋನ್ ಅಂತ ಕೊಡ್ತಾರೆ. ನಾವು ಎಲ್ಲರೂ ನಮ್ಮ ಸಂಘದಲ್ಲಿ ಆಲ್ರೆಡಿ 1 ಟೈಮ್ 2 ಟೈಮ್ ಒಬ್ಬೊಬ್ಬರು 3 ಟೈಮ್ ಕೂಡ ತೊಗೊಂಡಿದ್ದಾರೆ. ಒಳ್ಳೆ ಕಮ್ಮಿ ಇಂಟ್ರೆಸ್ಟಿಗೆ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತೊಗೊಂಡಿದ್ದೀನಿ 1 ಲಕ್ಷ ರೂಪಾಯಿ. ನಾನೀಗ ಜೂನ್ ಬಂದರೆ ನಂದು ಕೂಡ ಕ್ಲಿಯರ್ ಆಗುತ್ತೆ. ನಾನು 2 ಇಯರ್ಸ್ಗೆ ಹಾಕ್ಕೊಂಡಿದ್ದೆ. ಸೊ ನಾನು ಬೇಗ ಜಾಸ್ತಿ ಅಮೌಂಟ್ ಕಟ್ಟಿ 1 ವರ್ಷಕ್ಕೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂಥೇಳಿ ಜಾಸ್ತಿ ಕಟ್ಕೊಂಡು ಈಗ ಜೂನ್ಗೆ ಕ್ಲಿಯರ್ ಆಗುತ್ತೆ ನಂದು. ಆ್ಯಕ್ಚುಲಿ ನಾನು ಒಂದು ವಾರಕ್ಕೆ 1550 ರೂಪಾಯಿ ಕಟ್ತೀನಿ. ಉಳಿತಾಯ 50, 1500 ರೂಪಾಯಿ ಇದು ಸಂಘದ್ದು. ಮತ್ತು LIC ಅಂತ ಮಾಡ್ಕೊಂಡಿದ್ದೀವಿ. ಅದು LIC ಅಮೌಂಟು 1 ವರ್ಷಕ್ಕೆ 8000 ಏನೋ ಕಟ್ಟಬೇಕು. ಅದು ನಾವು ವಾರಕ್ಕಿಷ್ಟಂತ ಅದನ್ನು ಕೂಡ ವರ್ಷ ಪೂರ್ತಿ ಕಟ್ಬೋದು. ಸೊ ಈ ರೀತಿ ಚೆನ್ನಾಗಿರುತ್ತೆ ಒಂಥರ. ನಾವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಚೆನ್ನಾಗಿ ನಡೀತವೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದರೆ ಚೆನ್ನಾಗಿ ನಡೆಯಲ್ಲ ಇವು. ನಾವು ಒಬ್ಬೊಬ್ಬರೇ ಮಾಡ್ಕೊಂಡಿಲ್ಲ. ನಾನು ತುಳಸಿ ಮೊನ್ನೆ ಸೇರಿಸ್ಕೊಂಡಿರೋದು ಬಿಡಿ, ಅವಳನ್ನ ನಮ್ಮ ಫ್ರೆಂಡ್ ತುಳಸಿ ಇದ್ದಾಳಲ್ಲ ಅವಳನ್ನ. ಮತ್ತು ಇನ್ನು ಇಲ್ಲಿ ನಮ್ಮ ಒಟ್ಟರದಲ್ಲಿ ಒಬ್ರು ಇದ್ದಾರೆ, ಪುಷ್ಪ ಅಂತ. ಮತ್ತು ಇನ್ನಿದ್ದವರೆಲ್ಲ ಇಲ್ಲಿಂದ ಒಂದು 1.5-2 ಕಿಲೋಮೀಟರ್ಸ್ ಆಗುತ್ತೆ. ಶಿರಾ ಗೇಟ್ ಅಂತ ಇದೆ, ಅಲ್ಲವರೇ ಜಾಸ್ತಿ ಇರೋದು. ಆದರೂ ಕೂಡ ನಾವು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಸಂಘನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಅದರಲ್ಲಿ ಏನು ಅಮೌಂಟ್ ಇರುತ್ತೋ 500, 200, 50 ರುಪೀಸು, 100 ರುಪೀಸು, ಅಲ್ಲೊಂದು ನಂಬರ್ ಬರುತ್ತೆ. ಆ ನಂಬರ್ನ ಪ್ರತಿಯೊಂದು ಆ್ಯಡ್ ಮಾಡಬೇಕು. ಎಷ್ಟು ನೋಟ್ ಇರುತ್ತೋ ಅದೆಲ್ಲ ಬರೀಬೇಕು ಒಂದು ಸ್ಲಿಪ್ಪಲ್ಲಿ. ಇಲ್ಲ ಅಂತಂದರೆ ಲೆಕ್ಕ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ ಸಂಘದಲ್ಲಿ. ಸೊ ಹಾಗಾಗಿ ಅದನ್ನು ಬರಿತಾ ಕೂತಿದ್ದೆ ನಾನು. ಇನ್ನೇನು ಇವತ್ತಿಲ್ಲೇ ಮನೆ ಹತ್ರ ಮಲಗೋದ್ರಿಂದ ಆರಾಮಾಗಿ ಇದ್ದೀನಿ. ಸೊ ಆ ಪೆನ್ ಬರಿತಾ ಪೆನ್ನು ಖಾಲಿ ಐತೆ, ಯಾಕೋ ಇಂಕು ಅದು ಹಳೇದಾಗಿತ್ತೇನೋ ಅನಿಸುತ್ತೆ. ಇನ್ನೊಂದು ಪೆನ್ ಇತ್ತು, ಅದನ್ನ ತೊಗೊಂಡು ಈಗ ನಾನೇ ಬರಿತಾ ಇದ್ದೀನಿ. ಇನ್ನೇನು ನಮ್ಮ ಪಾಪು ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಇದೆ ಬಿಡಿ. ನಿಜವಾಗೂ ನನಗೆ ಎಷ್ಟು ಇಷ್ಟ ಆಗಿದ್ದಾನಂದರೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾನೆ. ತುಂಬ ಕ್ಯೂಟಾಗಿದ್ದಾನೆ. ಖಂಡಿತ ನಿಮಗೆ ನಾನು ಇಷ್ಟರಲ್ಲೇ ತೋರಿಸ್ತೀನಿ. ಏಕೆಂದರೆ ದೊಡ್ಡವರೆಲ್ಲ ಫೋಟೋ ತೆಗಿಬೇಡ ಮಗುಗೆ ಅಂತ ಹೇಳ್ತಿದ್ದಾರೆ, ಬೇಡ ಅಂತ. ಸೊ ನನಗೆ ತೋರಿಸ್ಬೇಕು, ನೀವೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಪರ್ಮಿಷನ್ ತೊಗೊಳ್ತೀನಿ, ಎಲ್ಲರನ್ನೂ ಕೂಡ ನಾನು ಹಾಕ್ಕೊಳ್ತೀನಿ ವಿಡಿಯೋದಲ್ಲಿ ಅಂತ. ನನ್ನ ಸೊಸೆ ಬೇಡ ಅಂತ ಅಂದ್ಲು. ನನ್ನ ಮಗ ತೋರ್ಸಮ್ಮ ಪರವಾಗಿಲ್ಲ, ಮುಂದೆ ಅವನು ಕೂಡ ಫ್ಯೂಚರಲ್ಲಿ ನಿನ್ನ ವಿಡಿಯೋಗಳೆಲ್ಲ ನೋಡ್ಕೊತಾನೆ, ನಮ್ಮ ಅಜ್ಜಿ ಈ ರೀತಿ ಹಾಕಿದ್ದಾರೆ ಅಂತ ಅಂದ್ಕೊಳ್ತಾನೆ ಅಂತ ಹೇಳ್ತಾಯಿದ್ರು. ನನಗೆ ವರ್ಷದಲ್ಲಿ ಅಜ್ಜಿನೇ ಆಗಬೇಕಲ್ವ, ಅವನು ಮೊಮ್ಮಗ ಆಗಬೇಕು ನನಗೆ. ಅಕ್ಕನ ಮಗನ ಮಗ ಏನಾಗಬೇಕು, ಮೊಮ್ಮಗನೇ ಅಲ್ವ. ಸೊ ಹಾಗಾಗಿ ನೋಡೋಣ, ಎಲ್ಲರ ಪರ್ಮಿಷನ್ ತಗೊಂಡು ಖಂಡಿತ ನೆಕ್ಸ್ಟ್ ಟೈಮ್ ಶೂಟ್ ಮಾಡಿ ಪಾಪುದು ತೋರಿಸ್ತೀನಿ. ತುಂಬ ಮುದ್ದಾಗಿದ್ದಾನೆ, ತುಂಬ ವೈಟ್ ಇದ್ದಾನೆ, ಎಷ್ಟು ಕ್ಯೂಟಾಗಿದ್ದಾನೆ ಅಂದರೆ ಅವ್ರ ಅಪ್ಪ ಹೇಗಿದ್ನೋ ಹಾಗೇ ಇದ್ದಾನೆ. ಅವ್ರ ಅಪ್ಪನೂ ಅಷ್ಟೇ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಏಕೆಂದರೆ ನನಗೆ ಅವ್ನು ತುಂಬ ಇಷ್ಟ. ನಮ್ಮ ಅಕ್ಕನ ಮಗ ಅಂದರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ಅವನು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನನ್ನ ಮಗ. ಹಾಗಾಗಿ ಇವನು ಕೂಡ ಕ್ಯೂಟಾಗೆ ತುಂಬ ಚೆನ್ನಾಗಿ ಅವ್ರ ಅಪ್ಪನ ಕಳೆನೇ ಬಂದಿದೆ. ಸೊ ಕಲ್ಲರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ನನಗಂತೂ ಅವ್ನು ಎತ್ಕೊಂಡ್ರೆ ಏನೋ ಒಂಥರ ತುಂಬ ಫೀಲ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ. 9 ತಿಂಗಳಿಂದ ಅವ್ನು ಇಲ್ಲೇ ಹಾಸ್ಪಿಟಲಲ್ಲಿ ತೋರಿಸಿರೋದು ನಾವು ತುಮಕೂರಲ್ಲಿ ಆ ಪಾಪುಗೆ. ಅವಾಗನಿಂದನೂ ಇಲ್ಲೇವರೆಗೂ
ಆ ಮಗು ಹುಟ್ಟೋದನ್ನೇ ನಾವು ಕಾಯ್ತಾ ಇದ್ವಿ. ಅಂದರೆ ಯಾವಾಗಪ್ಪ ಹೆರಿಗೆ ಆಗುತ್ತೆ, ಯಾವಾಗಪ್ಪ ಮಗುನ ಎತ್ಕೊಂಡು ಮುದ್ದಾಡ್ತೀನಿ ಅಂತ ಫೀಲ್ ಆಗ್ತಿತ್ತು ನನಗೆ. ಆ ಟೈಮ್ ಹತ್ರ ಬಂತು. ಇವಾಗ ಏನು ಅನ್ನಿಸ್ತಿದೆ ಅಂದರೆ ಆ ಮಗುನ ಎತ್ಕೊಂಡು ಆದಮೇಲೆ ಯಾವಾಗ ನಗ್ತಾನೆ ಇವನು, ನನಗೆ ಯಾವಾಗ ಅಜ್ಜಿ ಅಂತ ಕರೀತಾನೆ, ಯಾವಾಗ ನಮ್ಮನ್ನೆಲ್ಲ ಆಟ ಆಡಿಸ್ತಾನೆ ಅಂತ ಏನೋ ಒಂಥರ ಫೀಲ್. ಅಂದರೆ ಮಾತಾಡ್ತಾನೆ, ನಗ್ತಾನೆ, ತೀಟಿಕೆ ಮಾಡ್ತಾನೆ, ಮತ್ತು ಅವನ ಒಂದು ತುಂಟುತನಗಳು ಅವೆಲ್ಲ ಯಾವಾಗ ನೋಡೋದಂತ ಈಗ ಫೀಲ್ ಆಗ್ತಿದೆ ನನಗೆ. ಸೊ ಅದು ಇಷ್ಟರಲ್ಲೇ ಬರುತ್ತೆ. ಈಗ 9 ತಿಂಗಳು ಕಾದಾದ್ಮೇಲೆ ಪಾಪುನ ನೋಡಿದ್ದೀವಲ್ವಾ, ಈಗ ಅದು ಇನ್ನೊಂದು 9-10 ತಿಂಗಳು ಕಾದರೆ ಅದು ಕೂಡ ಬರುತ್ತಲ್ವಾ. ಸೊ ವೆಯ್ಟ್ ಮಾಡಬೇಕಷ್ಟೆ. ನನಗಂತೂ ನಿಜವಾಗಿ ಎಷ್ಟು ಇಷ್ಟ ಆಗ್ಬಿಟ್ಟೈತಂದರೆ ತುಂಬ ಇಷ್ಟ ಆಗೈತೆ ಮಗು ಮಾತ್ರ. ಅವನ್ನ ಬಿಟ್ಟಿರೋದು ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಏಕೆಂದರೆ ಈಗ ಅವ್ರು ಇನ್ನೇನು 9 ದಿನ ಆದಮೇಲೆ ಊರಿಗೆ ಹೋಗ್ತಾರೆ. ನಮ್ಮದ್ರಲ್ಲೆಲ್ಲ ಮುಟ್ಕಳಿಯೋದೆಲ್ಲ 9 ಡೇಸ್ ಆಗುತ್ತೆ. ನಮ್ಮ ಊರೊಳಗಡೆ ಬಾಣ್ತೀರ್ನೆಲ್ಲ ಸ್ವಲ್ಪ ನಮ್ಮದೆಲ್ಲ ಸ್ವಲ್ಪ ಹಳೆ ಸಂಪ್ರದಾಯಗಳು ಹಂಗೆ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ 9 ಡೇಸ್ ಆದಮೇಲೆ ಅವ್ರು ಊರಿಗೆ ಹೋಗ್ಬಿಡ್ತಾರಲ್ವ, ತುಂಬ ಫೀಲ್ ಆಗುತ್ತೆ. ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ ನಮ್ಮ ಹುಡುಗಿ. ಅದಾದಮೇಲೆ ಎಲ್ಲ ಬರೆದಿದ್ದಾದಮೇಲೆ ನೋಡಿ ಇದೆಲ್ಲ ತೋಟದ ಹಣ್ಣು ಊರಲ್ಲಿ. ನಮ್ಮ ಪ್ರವೀಣ ಅದೇ ಇವಾಗ ಪಾಪು ಆಗಿದ್ದಾರಲ್ಲ ಅವರಪ್ಪ, ನನ್ನ ಮಗನ ಅವ್ರ ತೋಟದಿದೆಲ್ಲ ಸ್ವಂತ ತೋಟ ಇದೆ. ಈ ಸರಿ ತೋಟದ್ದೆಲ್ಲ 1.5 ಲಕ್ಷಕ್ಕೆ ಕೊಟ್ಟಿದ್ದಾರಂತೆ. ಇದನ್ನು ಹಣ್ಣುಗಳೆಲ್ಲ ತಂದಿದ್ರು. ನಮಗೆ ತಿನ್ನೋಕ್ಕೆ ರೆಸ್ಟ್ ಇಲ್ಲ, ಏಕೆಂದರೆ ಮಗು ಹಾಸ್ಪಿಟಲ್ ಅಂತ ಓಡಾಡ್ತಾ ಇದ್ದೀನಿ ನಾನು. ಇದು ಎಲ್ಲ ಹಣ್ಣು ಆಗಿರೋದೆಲ್ಲ ತೆಗೆದು ಸ್ವಲ್ಪ ಹೋಗಿರೋದೆಲ್ಲ ತೆಗ್ದಾಕೋಣ ಅಂಥೇಳಿ ನೋಡ್ತಾ ಇದ್ದೆ. ತುಂಬ ಹಣ್ಣು ತಂದಿದ್ದ ಅವನು, ಇನ್ನೂ ಜಾಸ್ತಿ ತಿಂದಿದ್ದೀವಿ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ. ವರ್ಷವೂ ಅಷ್ಟೇ ನಾವು ಆಲ್ರೆಡಿ ಒಂದು 3-4 ವರ್ಷದಿಂದನೂ ತೋಟದಣ್ಣೆ ತಿಂತಾಯಿದ್ದೀವಿ. ಮತ್ತು ನಾವು ಮೊದಲೂ ಅಷ್ಟೇ ಯಾವತ್ತೂ ಕೊಂಡ್ಕೊಂಡಿಲ್ಲ. ನಮ್ಮ ಅತ್ತಿಗೆರ ತವ್ರ ಮನೆಯದು ಇದೆ ತೋಟ, ಅಲ್ಲಿ ಇಂದ ತರಿಸ್ಕೊಡೋರು, ಅಲ್ಲಿ ತಿಂತಾಯಿದ್ವಿ ನಾವು. ಸುಮಾರು ನಾನು ಹುಡ್ದಾಳಿಂದನೂ ಒಂದು 5-6 ವರ್ಷದ ಹುಡುಗಿಂದನೂ ನಾವು ಬರೀ ತೋಟದಣ್ಣೆ ತಿಂದಿದ್ದೀವಿ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕೊಯ್ದರೆ. ನನಗೆ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ. ನಮ್ಮ ಮನೆಯಲ್ಲಿ ಒಂದು ಕ್ವಿಂಟಲ್ ಇದ್ರೂ, ಒಂದು 50 kg ಇದ್ರೂ, 10 kg 5 kg ಇದ್ದರೂ ಯಾರೂ ತಿನ್ನಲ್ಲ. ಬೇರೆಯವ್ರಿಗೆ ಕೊಡಬೇಕು, ಇಲ್ಲ ಅಂತಂದರೆ ನಾನು ತಿನ್ಬೇಕು. ನಮ್ಮ ಮನೇಲಿ ತಿನ್ನಲ್ಲ, ನಮ್ಮ ಅಯ್ಯಪ್ಪ ಮಾವಿನ ಹಣ್ಣೆ ತಿನ್ನಲ್ಲ. ಎಷ್ಟು ರುಚಿ ಇತ್ತಂತಂದರೆ ಮಾವಿನ ಹಣ್ಣು ತುಂಬ ರುಚಿಯಾಗಿತ್ತು. ನಾನು ಒಬ್ಬಳೇ ಕೊಯ್ಕೊಂಡು ತಿಂತಾಯಿದ್ದೀನಿ. ನಮ್ಮ ಮನೆಗೆ ತಿನ್ನು ಅಂತಂದರೆ ನೀನು ತಿನ್ನು ಅಂತಾರೆ. ಅವ್ರಿಗೇನೋ ಗೊತ್ತಿಲ್ಲ, ಮಾವಿನ ಹಣ್ಣು ಅಂದರೆ ಇಷ್ಟ ಇಲ್ಲ. ಎಲ್ಲರೂ ಇಷ್ಟಪಡ್ತಾರೆ, ಅವ್ರು ಮಾವಿನ ಹಣ್ಣು ತಿನ್ನಲ್ಲ. ಏನು ಫ್ರೂಟ್ಸ್ ಇದ್ದರೆ ಮನೇಲಿ ಫ್ರೂಟ್ಸು ತಿನ್ನಲ್ಲ. ನಮ್ಮ ಮನೆಗೆ ಒಂಥರ. ಸೊ ತುಂಬ ರುಚಿಯಾಗಿತ್ತು ಬಿಡಿ ಮಾವಿನ ಹಣ್ಣಂತೂ, ತಿನ್ಕೊಂಡ್ವಿ. ತಿರ್ಗಾ ಈ ಮಾವಿನ ಹಣ್ಣು ಬಿಟ್ಟು ನಮ್ಮ ಅತ್ತಿಗೆನೂ ತಂದುಬಿಟ್ಟಿದ್ರು. ಅವರು ಗಿಡದಗಳ ಮಮ್ಮಿ ಹಣ್ಣಾಗಿದ್ವು ಅಂಥೇಳಿ ಅವ್ರು ಬೆಳಗ್ಗೆ ನೋಡೋಕ್ಕೆ ಬಂದಿದ್ರಲ್ವ, ಅವರು ಕೂಡ ಒಂದು 20-30 ಹಣ್ಣು ತಂದಿದ್ರು. ಅಂದರೆ ಅವರು ಫ್ರೆಶ್ ಅಲ್ಲೇ ಗಿಡದಳ್ದು ಹಿಂಗೆ ಕಿತ್ಕೊಂಡು ಹಣ್ಣಾಗಿರೋದನ್ನೇ ತಂದುಬಿಡ್ತಾರೆ. ಪೌಡ್ರ್ ಹಾಕಿ ಹಣ್ಣು ಮಾಡ್ರೆ ಹಣ್ಣಲ್ಲ ಇದು. ನನ್ನ ಮಗನೂ ಅಷ್ಟೇ, ಅವನು ಪೌಡ್ರ್ ಹಾಕಿ ಎಲ್ಲ ಹಣ್ಣು ಮಾಡಿಸಲ್ಲ. ತೊಗೊಂಡು ಬಂದು ಮಾಗಾಕ್ಕೊತಾರೆ ಮನೆಗೆ. ನಾವು ಅದನ್ನು ಹಣ್ಣು ಮಾಡೋದನ್ನ ಮಾಗಾಕ್ತೀವಿ ಅಂತ ಹೇಳ್ತೀವಿ. ಸೊ ತುಂಬ ರುಚಿಯಾಗಿತ್ತು. ಅದನ್ನೆಲ್ಲ ರುಚಿ ಸೌದಿದ್ದಾದಮೇಲೆ ಇನ್ನು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೆ. ಸೊ ಅದೆಲ್ಲ ಪಾತ್ರೆಗಳಿದ್ವು, ಅದನ್ನೆಲ್ಲ ತೊಳೆದ್ಬಿಟ್ಟು ಈಗ ಇನ್ನೇನು ಮಲ್ಕೊಳ್ಳೋದಷ್ಟೇ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ಪಾಪು ಗಂಡು ಪಾಪುನ ಹೆಣ್ಣು ಪಾಪುನ, ಅಂದರೆ ಹೆಣ್ಣು ಬೇಬಿನ ಗಂಡು ಬೇಬಿನ ಅಂಥೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂಥೇಳಿ ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಸೇಮ್ ಐ ಡಿ ಕೂಡ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಂದು. ಅದರಲ್ಲಿ ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ಅದನ್ನು ಕೂಡ ಒಂದು ಸರಿ ಫಾಲೋ ಮಾಡಿ. ಸೊ ಈ ರೀತಿ ಇದೆ ನೋಡಿ ನಮ್ಮದು ಅಡುಗೆ ಮನೆ ಕ್ಲೀನ್ ಮಾಡೋದ್ಮೇಲೆ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು.